ಬಹಳ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಸಿಂಡ್ರೆಲ್ಲಾ ಎಂಬ ಸುಂದರ ಹುಡುಗಿ ವಾಸಿಸುತ್ತಿದ್ದಳು. ಸಿಂಡ್ರೆಲ್ಲಾ ತಾಯಿ ಹಲವು ವರ್ಷಗಳ ಹಿಂದೆ ತೀರಿಕೊಂಡಳು. ಅವಳ ತಂದೆ ಅವಳನ್ನು ಬೆಳೆಸಿದರು. ಸಿಂಡ್ರೆಲ್ಲಾ ತಂದೆ ಮರುಮದುವೆಯಾದಾಗ ಅವಳ ಜೀವನ ತೀವ್ರವಾಗಿ ಬದಲಾಯಿತು. ಅವಳ ತಂದೆಯ ಹೊಸ ಹೆಂಡತಿ ಮತ್ತು ಅವರ ಇಬ್ಬರು ಹೆಣ್ಣುಮಕ್ಕಳು ಅವಳ ಮಲತಂದೆಯ ಮನೆಗೆ ತೆರಳಿದರು. ಅವರು ಭೇಟಿಯಾದ ಮೊದಲ ಕ್ಷಣದಿಂದಲೇ ಅವಳ ಮಲತಾಯಿ ಸಿಂಡ್ರೆಲ್ಲಾಳನ್ನು ಇಷ್ಟಪಡಲಿಲ್ಲ. ಅವಳು ಮತ್ತು ಅವಳ ಹೆಣ್ಣುಮಕ್ಕಳು ಅವಳ ಸೌಂದರ್ಯ ಮತ್ತು ದಯೆಯ ಹೃದಯದ ಬಗ್ಗೆ ತುಂಬ ಅಸೂಯೆಪಟ್ಟರು. ಸಿಂಡ್ರೆಲ್ಲಾಳ ಸಹೋದರಿಯರು ಸಿಂಡ್ರೆಲ್ಲಾಳಷ್ಟು ಸುಂದರವಾಗಿರಲಿಲ್ಲ. ಅಷ್ಟೇ ಅಲ್ಲ, ಅವರಿಬ್ಬರೂ ಕಠಿಣ ಮತ್ತು ಹಾಳಾದವರಾಗಿದ್ದರು. ಒಂದು ದಿನ ಸಿಂಡ್ರೆಲ್ಲಾ ತಂದೆ ಕೆಲಸಕ್ಕೆ ಹೋಗಬೇಕಾಯಿತು ಮತ್ತು ಆಗ ಸಿಂಡ್ರೆಲ್ಲಾಳ ಮಲತಾಯಿ ಮತ್ತು ಸಹೋದರಿಯರು ಅವಳ ಜೀವನವನ್ನು ನರಕವನ್ನಾಗಿ ಮಾಡಿದರು. ಸಿಂಡ್ರೆಲ್ಲಾ ತನ್ನ ತೋಟದಲ್ಲಿ ತನ್ನ ಪ್ರೀತಿಯ ಪಂಚಿಗಳೊಂದಿಗೆ ಮಾತನಾಡುತ್ತಿದ್ದಾಗ ಅವಳ ಮಲತಾಯಿ ಅವಳ ಬಳಿಗೆ ಬಂದು, ಇಂದಿನಿಂದ ನೀನು ಈ ಅಟ್ಟದಲ್ಲಿ ವಾಸಿಸುವೆ ಮತ್ತು ಎಲ್ಲಾ ಮನೆಕೆಲಸಗಳನ್ನು ಮಾಡುತ್ತೀಯ ಮತ್ತು ನೀನು ಈ ಬಟ್ಟೆಗಳಲ್ಲಿ ತಿರುಗಾಡುವುದು ನನಗೆ ಇಷ್ಟವಿಲ್ಲ ಎಂದು ಹೇಳಿದಳು. ಆ ದಿನದಿಂದ ಸಿಂಡ್ರೆಲ್ಲಾ ಎಲ್ಲಾ ಮನೆಕೆಲಸಗಳನ್ನು ಸ್ವತಃ ಮಾಡುತ್ತಿದ್ದಳು. ಅವಳು ತುಂಬಾ ಸುಸ್ತಾಗುತ್ತಿದ್ದಳು. ಆದರೆ ಅವಳ ಮಲತಾಯಿ ಅಥವಾ ಅವಳ ಮಲತಂಗಿಯರು ಅವಳತ್ತ ಗಮನಹರಿಸಲಿಲ್ಲ. ಮತ್ತೆ ನೆಲವನ್ನು ಸರಿಯಾಗಿ ಸ್ವಚ್ಛಗೊಳಿಸಿ, ಧೂಳು ಕಾಣುತ್ತಿಲ್ಲವೇ, ನೀವು ಇನ್ನೂ ಅದನ್ನು ಮಾಡಿಲ್ಲವೇ? ಚಳಿಯನ್ನು ತಪ್ಪಿಸಲು ರಾತ್ರಿಯಲ್ಲಿ ಸಿಂಡ್ರೆಲ್ಲಾ ಅಗ್ಗಿಷ್ಟಿಗೆಗೆ ಇಳಿದು ಅಲ್ಲಿ ಮಲಗುತ್ತಿದ್ದರು. ದಿನಗಳು ಹೀಗೆಯೇ ಕಳೆದವು. ಒಂದು ದಿನ ರಾಜ್ಯದಲ್ಲಿ ಒಂದು ಆಚರಣೆಗಡೆಯಿತು. ಅರಮನೆಯಲ್ಲಿ ರಾಜಕುಮಾರನು ಒಂದು ಪಾರ್ಟಿಯನ್ನು ಆಯೋಜಿಸಿದ್ದನು. ಮಲತಂಗಿಯರು ಇದನ್ನು ಕೇಳಿದ ತಕ್ಷಣ ಅವರು ಮನೆಗೆ ಓಡಿಹೋಗಿ ತಮ್ಮ ತಾಯಿಗೆ, ನೀವಿಬ್ಬರೂ ಪಾರ್ಟಿಯಲ್ಲಿ ಅತ್ಯಂತ ಸುಂದರವಾಗಿರುತ್ತೀರಿ, ರಾಜಕುಮಾರನು ನಿಮ್ಮಲ್ಲಿ ಒಬ್ಬರನ್ನು ಆಯ್ಕೆ ಮಾಡಬೇಕು. ಹಾಗೆ ಮಾಡಿದರೆ ನಾವೆಲ್ಲರೂ ಅರಮನೆಯಲ್ಲಿ ವಾಸಿಸಲು ಸಾಧ್ಯವಾಗುತ್ತದೆ, ಸರಿಯೇ ತಾಯಿ? ಸಿಂಡ್ರೆಲ್ಲಾ ಮತ್ತು ಅವಳ ಮಲತಾಯಿ ಹೊರಗೆ ಹೋದರು. ಅಲ್ಲಿ ನಿಂತು ಇದನ್ನು ಕೇಳುತ್ತಾ ಸಿಂಡ್ರೆಲ್ಲಾ ದುಃಖಿತರಾದರು. ದಿನಗಳಿಂದ ಸಿದ್ಧತೆಗಳು ನಡೆಯುತ್ತಿದ್ದವು. ಮಲತಂಗಿಯಲು ತಮ್ಮ ನಿಲುವಂಗಿಗಳನ್ನು ಹೊಲಿಯುತ್ತಿದ್ದರು. ಪ್ರತಿದಿನ ಅವರು ಕನ್ನಡಿಯ ಮುಂದೆ ನಿಂತು ಕೊನೆಗೂ ಆ ದಿನ ಬಂದಿದೆ ಎಂದು ಹೇಳಿಕೊಳ್ಳುತ್ತಿದ್ದರು. ಮಲತಂಗಿಯರು ಇಂದು ಬೇಗನೆ ಎದ್ದರು. ಅವರು ಸಿಂಡ್ರೆಲ್ಲಾಳನ್ನು ಕರೆದರು. ಸಿಂಡ್ರೆಲ್ಲಾ, ಸಿಂಡ್ರೆಲ್ಲಾ, ಇಲ್ಲಿಗೆ ಬನ್ನಿ, ನೀವು ಎಲ್ಲಿದ್ದೀರಿ? ಬೇಗನೆ ನಮ್ಮ ಮದುವೆಗೆ ಸಿದ್ಧರಾಗಿ. ಇಡೀ ದಿನ ಸಿಂಡ್ರೆಲ್ಲಾ ತನ್ನ ಸಹೋದರಿಯರಿಗೆ ಸಿದ್ಧರಾಗಲು ಸಹಾಯ ಮಾಡಿದಳು. ಬನ್ನಿ, ನಿಮ್ಮ ಕೂದಲನ್ನು ನಿಧಾನವಾಗಿ ಬಾಚಿಕೊಳ್ಳಿ, ನಿಮ್ಮ ಕೂದಲನ್ನು ತೆಗೆಯಿರಿ ಅಥವಾ ಏನೋ. ಸಂಜೆಯ ಹೊತ್ತಿಗೆ ಇಬ್ಬರೂ ಪಾರ್ಟಿಗೆ ಸಿದ್ಧರಾದರು. ನೀವಿಬ್ಬರೂ ಸುಂದರವಾಗಿ ಕಾಣುತ್ತೀರಿ, ತುಂಬಾ ಸುಂದರವಾಗಿ ಕಾಣುತ್ತೀರಿ. ಸಿಂಡ್ರೆಲ್ಲಾ ತನ್ನ ಎಲ್ಲಾ ಧೈರ್ಯವನ್ನು ಒಟ್ಟುಗೂಡಿಸಿ ತನ್ನ ಮಲತಾಯಿಯನ್ನು ಕೇಳಿದಳು, ನಾನು ಕೂಡ ಪಾರ್ಟಿಗೆ ಬರಬಹುದೇ? ಹೌದು, ಅವರು ಎಲ್ಲಾ ಯುವತಿಯರನ್ನು ಆಹ್ವಾನಿಸಿದ್ದಾರೆ. ಇದು ಪಾರ್ಟಿಗೆ ನಿಮ್ಮ ತಳ್ಳುವಿಕೆಯೇ? ರಾಜಕುಮಾರನಿಗೆ ಹೆಂಡತಿ ಬೇಕು, ಸೇವಕಿಯಲ್ಲ. ಬನ್ನಿ ಹುಡುಗಿಯರೇ, ಪಾರ್ಟಿಗೆ ತಡವಾಗುತ್ತಿದೆ. ಮತ್ತು ನಿಮಗೆ ನೆನಪಿದೆಯೇ, ಮಲಗುವ ಮೊದಲು ಮಲಗಿಕೊಳ್ಳಿ. ಮತ್ತು ಸಿಂಡ್ರೆಲ್ಲಾ ಮನೆಯಲ್ಲಿ ಒಬ್ಬಂಟಿಯಾಗಿ ಅಳಲು ಪ್ರಾರಂಭಿಸಿದಳು. ನಾನು ಪಾರ್ಟಿಗೆ ಏಕೆ ಹೋಗಲು ಸಾಧ್ಯವಿಲ್ಲ? ನನ್ನ ಹೆತ್ತವರು ಇಂದು ಇಲ್ಲಿದ್ದರೆ ಇದ್ಯಾವುದೂ ಆಗುತ್ತಿರಲಿಲ್ಲ. ಆಗ ಒಂದು ಪ್ರಕಾಶಮಾನವಾದ ಬೆಳಕು ಕಾಣಿಸಿಕೊಂಡಿತು. ಮೊದಲಿಗೆ ಸಿಂಡ್ರೆಲ್ಲಾಗೆ ಅದು ಏನೆಂದು ಅರ್ಥವಾಗಲಿಲ್ಲ. ಅವಳು ಬೆಳಕನ್ನು ದಿಟ್ಟಿಸಿ ನೋಡಿದಳು ಮತ್ತು ಇದ್ದಕ್ಕಿದ್ದಂತೆ ಬೆಳಕಿನ ಮಧ್ಯದಲ್ಲಿ ಒಂದು ಸುಂದರ ಕಾಲ್ಪನಿಕೆ ಕಾಣಿಸಿಕೊಂಡಳು. ನನ್ನ ಪ್ರೀತಿಯ ಸಿಂಡ್ರೆಲ್ಲಾ, ಅಳಬೇಡ, ನೀನು ಕೂಡ ಅರಮನೆಯಲ್ಲಿ ಪಾರ್ಟಿಗೆ ಹೋಗುತ್ತೀಯ. ಸಿಂಡ್ರೆಲ್ಲಾ ಬಗ್ಗೆ ಚಿಂತಿಸಬೇಡ, ನಾನು ನಿಮಗೆ ಸಹಾಯ ಮಾಡಲು ಇಲ್ಲಿದ್ದೇನೆ. ನನ್ನ ಜೊತೆ ಒಂದು ಬೆಕ್ಕು ಮತ್ತು ಒಂದು ಇಲಿ ಇವೆ, ಅದನ್ನು ತನ್ನಿ. ಸಿಂಡ್ರೆಲ್ಲಾಗೆ ಇವು ಏಕೆ ಬೇಕೆಂದು ಅರ್ಥವಾಗಲಿಲ್ಲ. ಆದರೂ ಅವಳು ಹೇಳಿದಂತೆ ಮಾಡಿದಳು. ಮೊದಲಿಗೆ ಅವಳು ಅಡುಗೆ ಮನೆಗೆ ಹೋಗಿ ದೊಡ್ಡ ಕುಂಬಳಿಕಾಯಿಯನ್ನು ತಂದಳು. ಕುಂಬಳಿಕಾಯಿಯನ್ನು ಸುಂದರವಾದ ಗಾಡಿಗೆ ಪರಿವರ್ತಿಸಲು ಕಾಲ್ಪನಿಕೆ ತನ್ನ ಮ್ಯಾಜಿಕ್ ದಂಡವನ್ನು ಬಳಸಿದಳು. ನಂತರ ಅವಳು ಇಲಿಗಳ ಕಡೆಗೆ ತಿರುಗಿದಳು. ಅವುಗಳಲ್ಲಿ ಒಂದು ಚಾಲಕನಾದಳು ಮತ್ತು ಉಳಿದ 6 ಸುಂದರವಾದ ಬಿಳಿ ಕುದುರೆಗಳಾಯಿತು. ಆಶ್ಚರ್ಯಚಕಿತರಾದ ಸಿಂಡ್ರೆಲ್ಲಾ ಗಾಡಿ ಮತ್ತು ಕುದುರೆಗಳನ್ನು ನೋಡುತ್ತಿದ್ದಾಗ ಕಾಲ್ಪನಿಕೆ ಅವಳ ಕಡೆಗೆ ತಿರುಗಿತು. ಅವಳು ತನ್ನ ಮ್ಯಾಜಿಕ್ ದಂಡದಿಂದ ಸಿಂಡ್ರೆಲ್ಲಾಳನ್ನು ಮುಟ್ಟಿದಳು. ಅವಳ ಹಳೆಯ ಉಡುಗೆ ಸುಂದರ ಪಾರ್ಟಿ ಗೌನಾಗಿ ಬದಲಾಯಿತು ಮತ್ತು ಅವಳ ಚಪ್ಪಲಿಗಳು ಅವಳ ಪಾದಗಳನ್ನು ಪರಿವರ್ತಿಸಿದವು.
ಅವಳನ್ನು ಸುಂದರ ರಾಜಕುಮಾರಿಯಂತೆ ಕಾಣುವಂತೆ ಮಾಡಿದವು. ಈಗ ಪಾರ್ಟಿಗೆ ಹೋಗುವ ಸಮಯ. ಆದರೆ ಮರೆಯಬೇಡಿ, ಗಡಿಯಾರ 12 ಹೊಡೆದ ತಕ್ಷಣ ನೀವು ಮನೆಗೆ ಹೋಗಬೇಕು, ಯಾಕೆಂದರೆ ಅದರ ನಂತರ ನೀವು ಮೊದಲಿಗೆ ಹೊರಟರಿ. ಸಿಂಡ್ರೆಲ್ಲಾ ಕಾಲ್ಪನಿಕೆಯನ್ನು ಗಮನವಿಟ್ಟು ಕೇಳಿಸಿಕೊಂಡಳು. ನಂತರ ಅವಳು ಭವ್ಯವಾದ ಬಾಗಿಲುಗಳ ಮೂಲಕ ಅರಮನೆಯನ್ನು ಪ್ರವೇಶಿಸಿದಾಗ ಎಲ್ಲರ ಕಣ್ಣುಗಳು ಅವಳ ಮೇಲೆ ಇದ್ದವು. ಅವಳು ತುಂಬಾ ಸುಂದರ ಮತ್ತು ಉದಾತ್ತವಾಗಿ ಕಾಣುತ್ತಿದ್ದಳು. ಅವಳ ಮಲತಾಯಿ ಮತ್ತು ಮಲತಂಗಿಯರು ಸಹ ಈ ಸುಂದರ ಮಹಿಳೆಯನ್ನು ದಿಟ್ಟಿಸಿ ನೋಡುತ್ತಿದ್ದರು. ಅವರಿಗೆ ಅವಳನ್ನು ಗುರುತಿಸಲು ಸಹ ಸಾಧ್ಯವಾಗಲಿಲ್ಲ. ಪಾರ್ಟಿಯಲ್ಲಿದ್ದ ಎಲ್ಲಾ ಹುಡುಗಿಯರಲ್ಲಿ ಸಿಂಡ್ರೆಲ್ಲಾ ನಿಜವಾಗಿಯೂ ಅತ್ಯಂತ ಸುಂದರಿಯಾಗಿದ್ದಳು. ರಾಜಕುಮಾರನಿಗೆ ಮೊದಲ ನೋಟದಲ್ಲೇ ಈ ಸುಂದರ ಹುಡುಗಿಯ ಮೇಲೆ ಪ್ರೀತಿ ಮೂಡಿತು. ಎಲ್ಲರೂ ಅವಳನ್ನು ಕುತೂಹಲದಿಂದ ನೋಡುತ್ತಿದ್ದರು. ಅವನು ನಿಧಾನವಾಗಿ ಮುಂದೆ ಸಾಗಿದನು. ಮಲತಾಯಿ ಅವಳು ಹೇಳಿದಳು, ಅವನು ನನ್ನ ಬಳಿಗೆ ಬರುತ್ತಿದ್ದಾನೆ. ಇಲ್ಲ, ಅವನು ನನ್ನ ಬಳಿಗೆ ಬರುತ್ತಿದ್ದಾನೆ. ಆದರೆ ರಾಜಕುಮಾರನು ಮುಂದೆ ಸಾಗಿ ಸಿಂಡ್ರೆಲ್ಲಾ ಮುಂದೆ ನಿಂತನು. ಓ ಸುಂದರ ಹುಡುಗಿ, ನೀನು ನನ್ನೊಂದಿಗೆ ನೃತ್ಯ ಮಾಡಲು ಬಯಸುತ್ತೀಯಾ? ಸಿಂಡ್ರೆಲ್ಲಾ ವಿನಯದಿಂದ ಹೌದು ಎಂದು ಹೇಳಿದಳು. ರಾಜಕುಮಾರನು ಮತ್ತು ಸಿಂಡ್ರೆಲ್ಲಾ ಕುತೂಹಲದಿಂದ ನೋಡುತ್ತಿದ್ದ ಅತಿಥಿಗಳ ನಡುವೆ ನೃತ್ಯ ಮಾಡಲು ಪ್ರಾರಂಭಿಸಿದರು. ಸಿಂಡ್ರೆಲ್ಲಾ ಸನ್ನೆಗಳು ಮತ್ತು ನೃತ್ಯದಿಂದ ಎಷ್ಟು ಆಕರ್ಷಿತಳಾದಳೆಂದರೆ ಅವಳು ಮತ್ತು ರಾಜಕುಮಾರನು ಅರಮನೆಯಲ್ಲೇ ಇದ್ದಾರೆ ಎಂದು ಭಾವಿಸಿದರು. ಅವರಿಬ್ಬರೇ ಅಲ್ಲಿ. ಅವರು ತಡರಾತ್ರಿಯವರೆಗೆ ನೃತ್ಯ ಮಾಡಿದರು. ಎಷ್ಟು ಸಮಯ ಕಳೆದಿದೆ ಎಂದು ಸಿಂಡ್ರೆಲ್ಲಾಗೆ ತಿಳಿಯಲಿಲ್ಲ. ಇದ್ದಕ್ಕಿದ್ದಂತೆ ಅವಳು ಗಡಿಯಾರದತ್ತ ಕಣ್ಣು ಹಾಯಿಸಿದಳು. ಮಧ್ಯರಾತ್ರಿಯಾಗಿತ್ತು. ಆಗ ಸಿಂಡ್ರೆಲ್ಲಾಗೆ ಕಾಲ್ಪನಿಕೆಯ ಎಚ್ಚರಿಕೆ ನೆನಪಾಯಿತು. ಗಡಿಯಾರ 12 ಹೊಡೆದ ತಕ್ಷಣ ನೀವು ಮನೆಗೆ ಹೋಗಬೇಕು, ಯಾಕೆಂದರೆ ಅದರ ನಂತರ ನೀವು ಮೊದಲಿಗೆ ಹೊರಟರಿ. ಅವಳು ರಾಜಕುಮಾರನನ್ನು ಹಿಂದೆ ಬಿಟ್ಟು ಅವನು ಓಡಿಹೋದನು. ಅರಮನೆಯ ಮೆಟ್ಟಿಲುಗಳನ್ನು ಇಳಿಯುವಾಗ ಅವಳು ತನ್ನ ಒಂದು ಶೂವನ್ನು ಹಿಂದೆ ಬಿಟ್ಟು ಹೋದಳು ಮತ್ತು ಅದನ್ನು ಎತ್ತಿಕೊಳ್ಳಲೂ ಸಹ ಅವಳಿಗೆ ಸಮಯವಿರಲಿಲ್ಲ. ಅವಳು ಹೊರಗೆ ಕೈ ಹಾಕಿದಾಗ ಆಗಲೇ 12 ಗಂಟೆಯಾಗಿತ್ತು ಮತ್ತು ಅವಳು ಮತ್ತೆ ಕೂಗಿದಳು, ಅದು ಯಾರ ಶೂ ಎಂದು ಕಂಡುಹಿಡಿಯಿರಿ. ನೀವು ರಾಜ್ಯದ ಎಲ್ಲಾ ಹುಡುಗಿಯರನ್ನು ಭೇಟಿಯಾಗಬೇಕಾದರೂ ಸಹ ಅದನ್ನು ಕಂಡುಹಿಡಿಯಿರಿ. ಸಿಂಡ್ರೆಲ್ಲಾ ಉಸಿರುಗಟ್ಟಿ ಮನೆಗೆ ಬಂದು ನೇರವಾಗಿ ಬೆಕ್ಕಾಬಿಟ್ಟಿಗೆ ಹೋದಳು. ಅವಳು ರಾಜಕುಮಾರನೊಂದಿಗಿನ ತನ್ನ ಸಮಯದ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದಳು. ಅವಳಿಗೆ ಯಾವುದೇ ಅವಕಾಶವಿಲ್ಲ ಎಂದು ಅವಳಿಗೆ ತಿಳಿದಿತ್ತು. ಆದರೂ ಅವಳು ಅವನನ್ನು ಪ್ರೀತಿಸುತ್ತಿದ್ದಳು. ರಾಜಕುಮಾರನಿಗೆ ಅವಳನ್ನು ಕಂಡುಹಿಡಿಯುವುದು ಅಸಾಧ್ಯವಾಗಿತ್ತು ಮತ್ತು ಅವನು ಹಾಗೆ ಮಾಡಿದರೂ ಸಹ ಅವನು ಅವಳನ್ನು ಗುರುತಿಸುತ್ತಿರಲಿಲ್ಲ. ಕೊನೆಗೆ ರಾಜಕುಮಾರನ ಮನುಷ್ಯರು ಸಿಂಡ್ರೆಲ್ಲಾಳ ಮನೆಗೆ ಬಂದರು. ಸಿಂಡ್ರೆಲ್ಲಾ ರಾಜಕುಮಾರನ ಗಾಡಿಯನ್ನು ನೋಡಿ ತುಂಬಾ ಸಂತೋಷಪಟ್ಟಳು. ಸಿಂಡ್ರೆಲ್ಲಾ ಕೋಣೆಯಿಂದ ಹೊರಡಲು ಹೊರಟಿದ್ದಾಗ ಅವಳ ಮಲತಾಯಿ ಬಾಗಿಲಿನಲ್ಲಿ ಕಾಣಿಸಿಕೊಂಡಳು. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ಅವಳು ವ್ಯಂಗ್ಯವಾಗಿ ನಗುತ್ತಾ ಕೇಳಿದಳು. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ಇಲ್ಲ, ದಯವಿಟ್ಟು ಬಾಗಿಲನ್ನು ತೆರೆಯಿರಿ. ದಯವಿಟ್ಟು ಏನೆಂದು ವಹಿಸಿಕೊಳ್ಳಬೇಡಿ. ಇದು ಹಾಗೂ ಬಾಗಿಲನ್ನು ತೆರೆಯಿರಿ. ಯಾರಿಗೂ ಇದು ಅರ್ಥವಾಗುವುದಿಲ್ಲ. ರಾಜಕುಮಾರನಿಗೆ ಹಾಗೆ ಏನು ಹೋಲಿಕೆ ಇರಬಹುದು? ಆ ವ್ಯಕ್ತಿ ಮೊದಲು ತೆಳ್ಳನ ತಂಗಿಯ ಮೇಲೆ ಶೂವನ್ನು ಹಾಕಿದಳು. ಆದರೆ ನಂತರ ದಪ್ಪ ತಂಗಿ ಪ್ರಯತ್ನಿಸಿದಳು. ಆದರೆ ಶೂ ಅವಳ ಕಾಲಿಗೆ ಹೊಂದಲಿಲ್ಲ. ಬಹುಶಃ ನಾವು ಇನ್ನೊಂದು ಕಾಲಿನ ಮೇಲೆ ಪ್ರಯತ್ನಿಸಬೇಕಾಗಿತ್ತು. ಅವರು ತುಂಬಾ ಪ್ರಯತ್ನಿಸಿದರು, ಆದರೆ ವಿಫಲರಾದರು. ಸಿಂಡ್ರೆಲ್ಲಾ ಕಿಟಕಿಯ ಬಳಿಗೆ ಓಡಲು ಕೊನೆಯ ಪ್ರಯತ್ನ ಮಾಡಿದಳು, ಆದರೆ ಕಿಟಕಿ ತುಂಬಾ ನಿರಾಭರಣವಾಗಿತ್ತು. ಅವಳು ಅಳುವುದನ್ನು ನೋಡಿ ಅವಳ ಇಲಿ ಸ್ನೇಹಿತರು ಅವಳ ಬಳಿಗೆ ಬಂದರು. ನನ್ನ ಮಲತಾಯಿ ನನ್ನನ್ನು ಲಾಕ್ ಮಾಡಿದ್ದಾಳೆ. ಅವಳ ಬಳಿ ಕೀ ಇರಬೇಕು. ಇಲಿ ಬಾಗಿಲಿನ ಕೆಳಗಿನಿಂದ ಜಾರಿತು. ಮಲತಾಯಿ ರಾಜಕುಮಾರನ ಪುರುಷರೊಂದಿಗೆ ಬಾಗಿಲಿನಲ್ಲಿ ನಿಂತಿದ್ದರು. ನೀವು ನಾಳೆ ಯಾಕೆ ಬರಬಾರದು? ಅವಳು ಕೀಯನ್ನು ಬಾಗಿಲಿನ ಕೆಳಗೆ ಜಾರಿಸಿದಳು. ಸಿಂಡ್ರೆಲ್ಲಾ ತುಂಬಾ ಸಂತೋಷಪಟ್ಟಳು. ಬಾಗಿಲು ತೆರೆದು ಅವಳು ಬೇಗನೆ ಕೆಳಗೆ ಓಡಿದಳು. ಹೇ, ನೀವು ಹೇಗೆ ಹೊರಬಂದಿರಿ? ದಯವಿಟ್ಟು ನಿರೀಕ್ಷಿಸಿ, ಹೋಗಬೇಡಿ. ನಾನು ಕೂಡ ಶೂವಿನ ಮೇಲೆ ಪ್ರಯತ್ನಿಸಲು ಬಯಸುತ್ತೇನೆ. ಮಲತಾಯಿ ಮತ್ತು ಸಹೋದರಿ ಶಾಂತವಾಗಿರಿ. ಇದು ರಾಜಕುಮಾರನ ಆಜ್ಞೆ. ರಾಜ್ಯದ ಎಲ್ಲಾ ಹುಡುಗಿಯರು ಶೂವಿನ ಮೇಲೆ ಪ್ರಯತ್ನಿಸಬೇಕು. ಸಿಂಡ್ರೆಲ್ಲಾ ಶೂವಿನ ಮೇಲೆ ಪ್ರಯತ್ನಿಸಿದಾಗ ಶೂ ಅವಳ ಕಾಲಿಗೆ ಸಂಪೂರ್ಣವಾಗಿ ಹೊಂದುವುದರಿಂದ ಎಲ್ಲರೂ ಆಶ್ಚರ್ಯಚಕಿತರಾದರು. ಸುಂದರ ಹುಡುಗಿ, ಈ ಶೂ ನಿನ್ನದೇ? ಸಿಂಡ್ರೆಲ್ಲಾ ಅವರೊಂದಿಗೆ ರಾಜಕೂಟೆಗೆ ಹೋದರು. ಅವರು ಅದನ್ನು ರಾಜಕುಮಾರನಿಗೆ ಅರ್ಪಿಸಿದರು. ರಾಜಕುಮಾರನು ಸಿಂಡ್ರೆಲ್ಲಾಳ ಕಣ್ಣುಗಳನ್ನು ನೋಡಿದ ತಕ್ಷಣ ಆ ರಾತ್ರಿ ತಾನು ಪ್ರೀತಿಸಿದವಳು ಅವಳೇ ಎಂದು ಅವನಿಗೆ ತಿಳಿದಿತ್ತು. ಅವನು ಸಿಂಡ್ರೆಲ್ಲಾಳ ಕೈಯನ್ನು ಹಿಡಿದು, ಕೊನೆಗೂ ನಾನು ನಿನ್ನನ್ನು ಕಂಡಿದ್ದೇನೆ. ರಾಜಕುಮಾರ, ಸಂತೋಷದಿಂದ ಕೇಳಲಾದರೆ ನೀನು ನನ್ನನ್ನು ಮದುವೆಯಾಗುತ್ತೀರಾ? ಸಿಂಡ್ರೆಲ್ಲಾ ಅದನ್ನು ಸಂತೋಷದಿಂದ ಸ್ವೀಕರಿಸಿ ಮತ್ತು ಸಂತೋಷದಿಂದ ಬದುಕಲು ಪ್ರಾರಂಭಿಸಿದರು.